2 ಕೊರಿಂಥಿಯ ಬರೆದ ಪತ್ರಿಕೆ 11:3. ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು. ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯವುಂಟು. ಸಾಕು ಪ್ರಿಯರೇ, ಯಾರಿಗೆ ಭಯ ಆಗ್ತಾ ಇದೆ? ಪೌಲನಿಗೆ ಭಯ ಆಗ್ತಾ ಇದೆ. ಒಬ್ಬ ಸೇವಕರು ಯಾಕೆ ಭಯಪಡ್ತಾನೆ? ಆಸ್ತಿ ಇಲ್ಲಂತ ಭಯಪಡ್ತಾನೆ? ದುಡ್ಡಿಲ್ಲಂತ ಭಯವಾಗುತ್ತಾ? ಅಂಥ ಸೇವಕರು ಸಹ ತುಂಬ ಜನರಿದ್ದಾರೆ. ತಗೊಳ್ರಿ, ಒಂದು ಟೈಮ್ ಊಟ ಸಿಕ್ಕಿಲ್ಲ ಅಂದರೆ ಅಯ್ಯೋ, ದುಡ್ಡಿಲ್ಲಂದರೆ ಆ ಸಾಕ್ಷ್ಯವೂ ಸಹ ಎಷ್ಟು ದೊಡ್ಡದಾಗಿ ಹೇಳ್ಕೊಳ್ತಾರೆ, ಊಟ ಇಲ್ಲಂದ್ರೆ ಅದನ್ನು ದೊಡ್ಡದಾಗಿ ಹೇಳ್ಕೊಳ್ತಾರೆ. ಈ ವಿಷಯಗಳಲ್ಲಿ ನೀವು ಹೆಚ್ಚು ಗಮನ ಕೊಡಬಾರ್ದು. ನಿನ್ನ ವಿಷಯ ಎತ್ತರಲ್ಲಿ ಕೊಡಬೇಕಂದ್ರೆ ಒಬ್ಬ ಸರ್ಪನು ಬಂದು ಅನೇಕ ನಂಬಿದ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾನಲ್ಲ, ಅವನಿಂದ ಆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅದಕ್ಕೋಸ್ಕರ ನಿನ್ನ ಪ್ರಾಣ ಹೋಗ್ತಾ ಇದೆಯಾ, ಅದಕ್ಕೋಸ್ಕರ ನಿನಗೆ ಶ್ರಮೆ ಉಂಟಾಗಿದೆಯಾ, ಅದಕ್ಕೋಸ್ಕರ ನಿನಗೆ ಕಷ್ಟ ಉಂಟಾಗಿದೆಯಾ, ಅನೇಕ ಜನರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ನಿನ್ನ ಪ್ರಯಾಸ ಪಡ್ತಾ ಇದೆಯಲ್ಲ, ಅದನ್ನು ನೀನು ಸಾಕ್ಷ್ಯವಾಗಿ ಕೊಡಬೇಕು. ನಿಜವಾದ ಸಾಕ್ಷಿಗಳನ್ನು ನಾವು ನೋಡಿದ್ರೆ, ನನಗೆ ಊಟ ಇಲ್ಲ, ದೇವರು ಊಟ ಕೊಟ್ಟ, ನನಗೆ ಅದು ಇಲ್ಲ, ನನಗೆ ಇದು ಕೊಟ್ಟ. ನಿನ್ನ ಸಾಕ್ಷ್ಯ ಹೇಗಿರಬೇಕಂದ್ರೆ, ಸಾತಾನನನ್ನು ಎದುರಿಸಿ ನಿನ್ನ ಜೀವನವನ್ನು ಹೇಗೆ ನಡೆಸ್ತಾ ಇದೆಯೋ ಅದು ನಿನ್ನ ಸಾಕ್ಷ್ಯವಾಗಿರಬೇಕು. ಸಾತಾನನ ಮಾತುಗಳನ್ನು ನಮ್ಮದೇ ದೇವರ ವಾಕ್ಯಕ್ಕೆ ಗುರಿಯಿಟ್ಟು, ವಾಕ್ಯವು ಏನು ಹೇಳುತ್ತೋ ಅದನ್ನು ನಾನು ನೆರವೇರಿಸಿಕೊಂಡು ನಿಂತುಕೊಂಡಿದ್ದೀನಿ ಅಂತ ಹೇಳುವ ಸಾಕ್ಷ್ಯವು ಬಹಳ ಪ್ರಾಮುಖ್ಯವಾಗಿದೆ. ಸೇವಕರಿಗೆ ಭಯ ಇವತ್ತು. ಎಲ್ಲಿ ನಂಬಿದ ಮಕ್ಕಳು ಕೆಟ್ಟೋಗ್ತಾರೋ, ಎಲ್ಲಿ ನಂಬಿದ ಮಕ್ಕಳು ಸಾತಾನನಿಗೆ ಗುರಿ ಆಗ್ತಾರೋ, ಎಲ್ಲಿ ನಂಬಿದ ಮಕ್ಕಳು ಸಾತಾನನಿಗೆ ಮೋಸ ಹೋಗ್ಬಿಡ್ತಾರಂತ ಭಯ ಭಯ ಭಯ. ಪ್ರತಿನಿತ್ಯವೂ ನಾನು ಸಹ ಭಯಪಡ್ತಾ ಇರ್ತೀನಿ. ಈ ಕುಟುಂಬ ಏನಾಗುತ್ತೆ, ಈ ಕುಟುಂಬದ ಮನುಷ್ಯನ ಏನಾಗ್ತಾನೋ, ಈ ಕುಟುಂಬಕ್ಕೆ ಯಾವ ಪರಿಸ್ಥಿತಿ ಬರುತ್ತೋ, ಏನೋ ಭಯವಾಗ್ತಾ ಇರುತ್ತೆ. ಕೆಲವರು ಕೇಳಿ ಒಳ್ಳೆ ಜೀವನವನ್ನು ಕಳೀತಾ ಇರ್ತಾರೆ, ಕೆಲವರು ಕೇಳದೆ ನಾನು ಎದಕ್ಕೆ ಭಯಪಟ್ಟಿರ್ತೀನೋ ಆ ಒಂದು ನಾಶನಕ್ಕೆ ಗುರಿಯಾಗಿರ್ತಾರೆ. ಏನು ಮಾಡ್ಬೋದು ಪ್ರಿಯರೇ, ಏನು ಮಾಡೋದು? ಕೇಳದೇ ಇದ್ದರೆ ಈಗ ನಾವು ಏನು ಮಾಡೋಣ ಹೇಳ್ರಿ, ಯೋಚನೆ ಮಾಡಿ. ನಿಜವಾದ ಸೇವಕರು ಯಾವ ವಿಷಯದಲ್ಲಿ ಭಯಪಡ್ತಾನೋ ಗೊತ್ತಾ? ಅಯ್ಯೋ, ಈ ಆತ್ಮ ಸಾತಾನನ ಕೈಗೆ ಸಿಗಬಾರದು, ಅಯ್ಯೋ ಈ ಮನೆ ಮೋಸ ಹೋಗಬಾರದು, ಅಯ್ಯೋ ಈ ಮನೆ ದೇವರದಿಂದ ದೂರ ಹೋಗಬಾರದು. ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತಾ ಭಯಪಡ್ತಾ ಚಿಂತನೆ ಮಾಡ್ತಾ ಇರ್ತಾನೆ. ಪ್ರಿಯರೇ, ಕಳೆದ ಬಾರಿ ನಾವು ದೇಮನ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ದೇಮನು ಯಾವ ಪ್ರೀತಿ ಮಾಡಿದ್ದ? ಲೋಕವನ್ನು ಪ್ರೀತಿ ಮಾಡಿದ್ದ ಮತ್ತು ಪೌಲನನ್ನು ಬಿಟ್ಟು ಹೋಗ್ಬಿಟ್ಟ. ಇವತ್ತು ಕ್ರೈಸ್ತರು ಎಂಥವರಂದರೆ, ನಿಜವಾದ ಸೇವಕರನ್ನು ಬಿಟ್ಟು ಲೋಕವನ್ನು ಪ್ರೀತಿಸಿ ಹೋಗೋರು ಇರ್ತಾರೆ. ಇವತ್ತು ವಿಶ್ವಾಸಿಗಳು ಎಂಥವರಂದರೆ, ನಿಜವಾದ ವಾಕ್ಯ ಬೇಡ, ನಿಜವಾದ ಒಂದು ವಾಕ್ಯವು ನಮಗೆ ಚುಚ್ಚಿಕೊಳ್ಳುತ್ತೆ. ನಮಗೆ ಎಂಥ ವಾಕ್ಯವು ಬೇಕಂದರೆ, ಕುಣಿಯೋದು, ಆಡೋದು, ಪಾಪ ಮಾಡಿದ್ರು ನೋಡದೇ ಇರುವ ವಾಕ್ಯಗಳು ಬೇಕು, ನಮಗೆ ಸಂತೋಷಕರವಾಗಿ ನಡೆಸುವ ವಾಕ್ಯಗಳು ಬೇಕು ಅಂತ ಓಡೋರು ತುಂಬ ಜನರಿದ್ದಾರೆ. ಅಂಥವ್ರು ನಿಮ್ಮ ಮಧ್ಯದಲ್ಲಿದ್ದಾರೆ, ಅಂಥವ್ರು ನಿಮ್ಮ ಪಕ್ಕದಲ್ಲಿದ್ದಾರೆ. ಅಯ್ಯೋ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಅದಿಲ್ಲ. ನೋ, ಎಂಜಾಯ್ ಮಾಡ್ತಾರೆ ಈಗ, ಆಮೇಲೆ ಅವ್ರಿಗೆ ಎಂಜಾಯ್ ಇಲ್ಲಲ್ಲಿ, ನಿರಂತರವಾದ ಬೆಂಕಿಯಲ್ಲಿರುತ್ತಾರೆ ಅವರು. ನೀವು ಅದು ನೋಡಬೇಡ್ರಿ, ಲೌಕಿಕವಾದ ಆಕರ್ಷಣೆಯನ್ನು ನೋಡಬೇಡಿ. ಆಲ್ರೆಡಿ ಸಾಟಾನ್ ಈಸ್ ಇನ್ ದ ವರ್ಕ್. ಸಾತಾನನು ಈ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಪೌಲನು ಯಾದಕ್ಕೆ ಭಯಪಡ್ತಾ ಇದ್ದಾನೆ ನೋಡಿ. ಹೇಗೆ ಅವಳು ಸರ್ಪದ ಕುಯುಕ್ತಿಗೆ, ಈಗ ಮೋಸ ಹೋಗಿದ್ದವರು ಯಾರು? ಅವಳು ಯಾರು? ಒಬ್ಬ ವಿಶ್ವಾಸಿ. ಅವಳು ಯಾರು? ದೇವರು ಸೃಷ್ಟಿ ಮಾಡಿದ ಮಗಳು. ದೇವರು ಸೃಷ್ಟಿ ಮಾಡಿದ ಮಗಳನ್ನೇ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾನೆ ಅವನು. ಪ್ರತಿನಿತ್ಯವೂ ನಿನ್ನ ಜೊತೆ ಬರ್ತಾನೆ, ಪ್ರತಿನಿತ್ಯವೂ ನಿನ್ನನ್ನು ಪಾಯಿಂಟ್ ಔಟ್ ಮಾಡ್ತಾನೆ. ಯಾವ ರೀತಿಯಿಂದ ನಿನ್ನನ್ನು ತಪ್ಪಿಸಬೇಕು, ಯಾವ ರೀತಿಯಿಂದ ನಿನ್ನನ್ನು ಮೋಸ ಮಾಡಬೇಕು, ಯಾವ ಯೋಚನೆ ಕೊಟ್ಟು ನಿನ್ನನ್ನು ಮೋಸ ಮಾಡಬೇಕು, ಅವನು ಮಾಡ್ತಾ ಇರ್ತಾನೆ. ನಾವೇ ಮೂರ್ಖರು. ಎಲ್ಲ ನಡೀತದೆ, ಎಲ್ಲ ಒಂದೇ ಅಂತೀವಿ, ಎಲ್ಲ ಒಂದೇ ಇಲ್ಲ. ಅವಳನ್ನೇ ಅವನು ದೇವರಿಗೆ ದೂರ ಮಾಡಿದಾನಂದರೆ, ಆ ಸಾತಾನನು ಇವತ್ತು ನಿಮ್ಮ ಮನಸ್ಸನ್ನು ಸಹ ಕ್ರಿಸ್ತನ ವಿಷಯದಿಂದ ತಪ್ಪಿಸೋದಕ್ಕೆ ನಿಮಗೆ
ಮೋಸಕರವಾದ ಯೋಚನೆ ಕೊಡ್ತಾನೆ. ಹಲ್ಲೆಲೂಯಾ. ನೋಡಿ ಮುಂದೆ ಹೋಗೋಣ. ಅದೇ ಮೊದಲನೇ ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಓದ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಎಷ್ಟು ವರ್ಷಗಳಾಗಿದೆ? 2000 ವರ್ಷಗಳಾಗಿದೆ. ಈಗ ಆಲ್ರೆಡಿ ನಾವು ಯಾವ ದಿನಗಳಲ್ಲಿದ್ದೇವೆ? ಪೌಲನು ಹೇಳುವ ದಿನಗಳಲ್ಲಿ ಆಲ್ರೆಡಿ ನಾವು ಇದ್ದೇವೆ. ಇದು ಫಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಆಮೇಲೆ ಕೆಲವರು ಯಾರು? ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದ್ದವರು, ನಿಜವಾದ ಯೇಸು ಕ್ರಿಸ್ತನನ್ನು ನಂಬಿದ್ದವರು, ರಕ್ಷಣೆಯನ್ನು ಹೊಂದಿದ್ದವರು. ಅವರಲ್ಲಿ ಕೆಲವರು, ಬಹುಶಃ ಕೆಲವರು ನಿಮ್ಮಲ್ಲಿರಬಹುದು, ಬಂಧು ಬಳಗದವರ ಮಧ್ಯದಲ್ಲಿರಬಹುದು. ಆಲ್ರೆಡಿ ಸಾತಾನು ಬಂದಿದ್ದಾನೆ. ಅವನ ಕೆಲಸ ಏನು? ಡುಪ್ಲಿಕೇಟ್ ಯೇಸುವನ್ನು ತೋರಿಸ್ತಾನೆ, ಡುಪ್ಲಿಕೇಟ್ ಸುವಾರ್ತೆಯನ್ನು ತೋರಿಸ್ತಾನೆ. ನಿಜವಾದ ಸುವಾರ್ತೆ ನಿನ್ನ ಮೈಗೆ ಒಡೆದಂಗಿರುತ್ತೆ. ಹೇಳ್ತೀರಾ ಆಮೆನ್? ನಿನ್ನನ್ನು ತೊಳೆದಂಗಿರುತ್ತೆ, ನಿನ್ನನ್ನು ಜಜ್ಜಿದಂಗೆ ಗುಣಪಾಠ ಹೇಳಿದಂಗಿರುತ್ತೆ. ಸೊ ಅದು ಜನರಿಗೆ ಸೇರಲ್ಲ. ಈ ಡುಪ್ಲಿಕೇಟ್ ಜೀಸಸ್ ಏನಂತಾನೆ? ನೀನು ಏನು ಮಾಡ್ತೀಯ ಮಾಡ್ಕೋ, ನಾನಿದೆ, ನಿನ್ನನ್ನು ಕ್ಷಮಿಸ್ತೇನೆ. ನೀನು ಏನು ಮಾಡ್ತೀಯ ಮಾಡು, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನಗೆ ಐಶ್ವರ್ಯ ಕೊಡ್ತೀನಿ, ಎಲ್ಲ ಮಾಡು, ಐ ಆಮ್ ದೇರ್ ವಿತ್ ಯು ಅಂತಾನೆ. ಬಟ್ ಒರಿಜಿನಲ್ ಜೀಸಸ್ ಏನಂತಾನೆ? ನಾನು ಹೇಳಿದ ಆಜ್ಞೆಗಳ ಪ್ರಕಾರವನ್ನು ನಡೆದರೆ ಮಾತ್ರವೇ ನನ್ನ ಸಮಾಧಾನ ಇರುತ್ತೆ ಅಂತಾನೆ. ಈಗ ಕನ್ಫ್ಯೂಷನ್ ಆಗತ್ತಲ್ಲ. ಈಗ ವಿಶ್ವಾಸಿಗಳಾಗಿ ನೀವಿದ್ದೀರಾ, ಯಾವ ಸುವಾರ್ತೆಯನ್ನು ನಂಬ್ತೀರಾ ನೀವು? ಇಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದರ ಪ್ರಕಾರ ನಡೆದ್ರೇ ಸಮಾಧಾನ ಅಂತ ಇದ್ದಾನೆ. ಇಲ್ಲಿ ನೋಡಿದ್ರೆ ನೀನು ಏನು ಮಾಡಿದ್ರು ದೇವರು ಸಮಾಧಾನ ಕೊಡ್ತಾನೆ ಪ್ರಾರ್ಥನೆಯಲ್ಲಿ ಅಂತ ಇಲ್ಲ ಅಂತ ಇದ್ದಾನೆ. ಇಲ್ಲಿನೂ ಪ್ರಾರ್ಥನೆ ಇದೆ, ಇಲ್ಲಿನೂ ಪ್ರಾರ್ಥನೆ ಇದೆ, ಇಲ್ಲಿನೂ ಉಪವಾಸ ಪ್ರಾರ್ಥನೆ ಇದೆ, ಇಲ್ಲಿನೂ ಉಪವಾಸ ಪ್ರಾರ್ಥನೆ ಇದೆ, ಇಲ್ಲಿನೂ ಆರಾಧನೆ ಇದೆ, ಇಲ್ಲಿನೂ ಆರಾಧನೆ ಇದೆ, ಇಲ್ಲಿನೂ ದೇವರ ವಾಕ್ಯ ಇದೆ, ಇಲ್ಲಿನೂ ದೇವರ ವಾಕ್ಯ ಇದೆ. ಈಗೇನು ಮಾಡ್ತೀರಾ ನೀವು? ಇಲ್ಲಿನೂ ಸ್ವಸ್ಥತೆ ಬಿಡುಗಡೆ, ಇಲ್ಲಿನೂ ಸ್ವಸ್ಥತೆ ಬಿಡುಗಡೆ, ಇಲ್ಲಿನೂ ಎಲ್ಲ ಅದ್ಭುತ ಕಾರ್ಯಗಳು, ಇಲ್ಲಿನೂ ಅದ್ಭುತ ಕಾರ್ಯಗಳು. ಕನ್ಫ್ಯೂಷನ್. ಯಾವುದು ರೈಟ್, ಯಾವುದು ರಾಂಗ್? ಈ ಯೇಸು ಕ್ರಿಸ್ತನು ಅಪವಿತ್ರತೆಯನ್ನು ಸಹಿಸೋದಿಲ್ಲ. ಈ ನಿಜವಾದ ಯೇಸು ಕ್ರಿಸ್ತನ ಮುಂದೆ ನೀನು ತಪ್ಪು ಅಪವಿತ್ರವಾದ ಕೆಲಸ ಮಾಡುತ್ತಾ ನೀನು ಹಾಗೇ ಜೀವನ ಮಾಡ್ತೀವಿ ಅಂದರೆ ಅದು ದೇವರಿಗೆ ಇಷ್ಟವಿಲ್ಲ. ಆ ನಿಜವಾದ ಯೇಸು ಕ್ರಿಸ್ತನಂತಾನೆ, ಬಾ ನನ್ನ ಮುಂದೆ ಪಶ್ಚಾತ್ತಾಪವನ್ನು ಹೊಂದು, ನನ್ನ ಮುಂದೆ ಪಾಪವನ್ನು ಒಪ್ಪಿಕೋ, ನನ್ನ ಮುಂದೆ ನೀನು ಪ್ರತಿ ಒಂದನ್ನು ಸರಿಪಡಿಸಿಕೊಂಡು ನಡಿ, ನಾನು ನಿನ್ನ ಜೊತೆಯಾಗಿರ್ತೀನಂತ ನಿಜವಾದ ಯೇಸು ಸ್ವಾಮಿ ಅಂತಾನೆ. ಆದರೆ ಈ ಯೇಸು ಸ್ವಾಮಿ ಏನಂತಾನೆ ಗೊತ್ತಾ? ನೀನು ಹೇಗಿದ್ದರೂ ನಡೀತದೆ, ನಿನ್ನ ಜೀವನ ಪೂರ್ತಿ ನೀನು ಆರಾಮಾಗಿರು, ಕೆಟ್ಟ ಮಾತು ಮಾತಾಡು, ದೂಷಣೆ ಮಾಡು, ಕೋಪ ಮಾಡಿಕೋ, ಪ್ರೀತಿ ಇಲ್ದಾಗಿರು, ಇಷ್ಟ ಬಂದಂಗೆ ತಿರುಗು, ಇಷ್ಟ ಬಂದಂಗೆ ತಿನ್ನು, ಇಷ್ಟ ಬಂದಂಗೆ ಮಾಡು, ನನ್ನ ಸಭೆಗೆ ಬಾ, ನನ್ನ ಸಭೆಗೆ ಬಾ, ನಾನು ನಿನಗೆ ಸ್ವಸ್ಥತೆ ಕೊಡ್ತೀನಿ. ನೀನು ಪ್ರೇಯರ್ ಮಾಡಬೇಡ, ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ನೀನು ಮೊಣಕಾಲು ಉರಿದು ಉಪವಾಸವಾಗಿರಬೇಡ, ನಾನು ನಿನಗೆಲ್ಲ ಕೊಡ್ತೀನಿ. ಇಲ್ಲೇನಂತ ಇದನ್ನು ಮುಂದೆ ಓದಮ್ಮ.